Okay, today I am going to start the topic diffraction of light. According to rectilinear propagation of light, the light travels from one point to another point along the straight line in the homogeneous medium. This property of the light is called rectilinear propagation of light. ಈ ಒಂದು ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಪ್ರಕಾರ ಲೈಟ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಮೋಜಿನಿಯಸ್ ಮೀಡಿಯಮಲ್ಲಿ ಸ್ಟ್ರೈಟ್ ಲೈನಲ್ಲಿ ಪಾಸ್ ಆದರೆ ಆ ಒಂದು ಪ್ರಾಪರ್ಟಿ ಆಫ್ ದ ಲೈಟ್ಗೆ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂತ ಕರಿತೀವಿ. ಸೊ ಈ ಒಂದು ಶಾಡೋ ಫಾರ್ಮ್ಡ್ ಡ್ಯೂ ಟು rectilinear propagation of light and pinhole camera is also works on the principle of rectilinear propagation of light. Now in the homogeneous medium, the light travels along the straight line through this narrow slit. ಈ ಒಂದು ಹೋಮೋಜಿನಿಯಸ್ ಮೀಡಿಯಮ್ ಅಲ್ಲಿ ಲೈಟು ಸ್ಟ್ರೈಟ್ ಆಗಿ ಪಾಸ್ ಆಗ್ತಾ ಇದೆ. ಈ ಒಂದು ನ್ಯಾರೋ ಸ್ಲಿಟ್ ಅಥವಾ ಅಬ್ಸ್ಟೆಕಲ್, ಆ ಒಂದು ಅಬ್ಸ್ಟೆಕಲ್ ಅಥವಾ ನ್ಯಾರೋ ಸ್ಲಿಟ್ ಮೂಲಕ ಈ ರೀತಿ ಲೈಟ್ ಪಾಸ್ ಆಗುತ್ತೆ. ಸೊ ಯಾವಾಗ ಒಂದು ಲೈಟ್ ನ್ಯಾರೋ ಸ್ಲಿಟ್ನ ಎಡ್ಜಸ್ ಹತ್ರ ಪಾಸ್ ಆಗುತ್ತೋ ಆಗ ಎಡ್ಜಸ್ ಹತ್ರ ಲೈಟು ಈ ರೀತಿ ಬೆಂಡ್ ಆಗುತ್ತೆ. ಆ ಒಂದು ಎಡ್ಜಸ್ ಆಫ್ ದಿ ಅಬ್ಸ್ಟೆಕಲ್ ಹತ್ರ ಲೈಟು ಈ ರೀತಿ ಬೆಂಡ್ ಆಗುತ್ತೆ, ಡಿವಿಯೇಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಅಬೌವ್ ದಿಸ್ ಲೈನ್ ಶಾಡೋ ಫಾರ್ಮೇಷನ್ ಆಗಿರುತ್ತೆ, ಬಿಲೋ ದಿಸ್ ಲೈನ್ ಶಾಡೋ ಬಂದಿರುತ್ತೆ. ಹಾಗಾದ್ರೆ ಬೆಂಡ್ ಆಗಿರ್ತಕ್ಕಂಥ ಲೈಟ್ ಏನಾಗಿದೆ, ಎಂಟರ್ ಇನ್ ಟು ದ ಶಾಡೋ ರೀಸನ್. ಆ ಒಂದು ಎಡ್ಜಸ್ ಆಫ್ ದಿ ಅಬ್ಸ್ಟೆಕಲ್ ಹತ್ರ ಬೆಂಡ್ ಆಗಿರ್ತಕ್ಕಂಥ ಲೈಟು ಇಲ್ಲಿ ಶಾಡೋ ರೀಸನ್ಗೆ ಎಂಟ್ರಿ ಆಗಿದೆ ಮತ್ತು ಇಲ್ಲಿ ಮೇಲ್ಗಡೆನೂ ಸಹಿತ ಶಾಡೋ ರೀಸನ್ಗೆ ಎಂಟ್ರಿ ಆಗಿದೆ. ಈ ಒಂದು ಫಿನಾಮಿನನಿಗೆ ನಾವೆಂತ ಕರಿತೀವಿ, ಡಿಫ್ರಾಕ್ಷನ್ ಆಫ್ ಲೈಟ್. ದ ಬೆಂಡಿಂಗ್ ಆಫ್ ಲೈಟ್ at the edges of the obstacle and encroachment into the region of geometrical shadow. The bending of light at the edges of the obstacle and encroachment into the region of geometrical shadow is called diffraction of light. ಈ ಒಂದು ಕಾರ್ನರ್, ಈ ಒಂದು ಅಬ್ಸ್ಟೆಕಲ್ ಅಥವಾ ನ್ಯಾರೋ ಸ್ಲಿಟ್ನ ಎಡ್ಜಸ್ ಹತ್ರ ಅಥವಾ ಕಾರ್ನರ್ಸ್ ಹತ್ರ ಲೈಟ್ ಬೆಂಡ್ ಆಗಿ ಅದು ಅಥವಾ ಡಿವಿಯೇಟ್ ಆಗಿ ಅದು ಆ ಒಂದು ಜಿಯೋಮೆಟ್ರಿಕಲ್ ಶಾಡೋ ರೀಸನ್ಗೆ ಎಂಟ್ರಿ ಆಗುತ್ತೆ. ಲೈಟ್ ಜಿಯೋಮೆಟ್ರಿಕಲ್ ಶಾಡೋ ರೀಸನ್ಗೆ ಎಂಟ್ರಿ ಆಗಿದೆ ಅಂದರೆ ಬೆಂಡ್ ಆಗಿದೆ ಅಂತ ಅರ್ಥ, ಡಿವಿಯೇಟ್ ಆಗಿದೆ. ಈ ಒಂದು ಫಿನಾಮಿನನ್ಗೆ ನಾವೆಂತ ಕರಿತೀವಿ, ಡಿಫ್ರಾಕ್ಷನ್ ಆಫ್ ಲೈಟ್. ಅಂದರೆ ಆ ಲೈಟ್ ವೇವ್ಸ್ಗಳು ಈ ರೀತಿ ಬೆಂಡ್ ಆಗಿ ಆ ಒಂದು ಜಿಯೋಮೆಟ್ರಿಕಲ್ ಶಾಡೋ ರೀಸನ್ಗೆ ಎಂಟ್ರಿ ಆಗಿದ್ದಾವೆ. ದಿಸ್ ಫಿನಾಮಿನನ್ ಆಫ್ ಡಿಫ್ರಾಕ್ಷನ್ ಆಫ್ ಲೈಟ್ was first observed by the Grimaldi in the year of 1678. ಗ್ರಿಮಾಲ್ಡಿ ಅಂತಕ್ಕಂಥ ಸೈಂಟಿಸ್ಟು ಈ ಒಂದು ಡಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಫಸ್ಟ್ ಅಬ್ಸರ್ವ್ ಮಾಡಿರ್ತಕ್ಕಂಥನು. ಅಂಡ್ ದಿಸ್ ಡಿಫ್ರಾಕ್ಷನ್ ಆಫ್ ಲೈಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಟೂ ಫ್ಯಾಕ್ಟರ್ಸ್. ಒನ್ ಈಸ್ ವಿಡ್ತ್ ಆಫ್ ದ ಸ್ಲಿಟ್ ಆರ್ ಏರಿಯಾ ಆಫ್ ದ ಏರಿಯಾ ಆಫ್ ದಿಸ್ ಅಬ್ಸ್ಟೆಕಲ್ ಅಂಡ್ ಸೆಕೆಂಡ್ ಪಾಯಿಂಟ್ ವೇವ್ ಲೆಂತ್ ಆಫ್ ಲೈಟ್. ಈ ಒಂದು ವಿಡ್ತ್ ಆಫ್ ದ ಸ್ಲಿಟ್ ಮೇಲೆ ಮತ್ತು ವೇವ್ ಲೆಂತ್ ಆಫ್ ದ ಲೈಟ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಲೈಟ್ ವೇವ್ಸ್ಗಳ ವೇವ್ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ವಿ ನೋ ದಟ್ ವೇವ್ ಲೆಂತ್ ಆಫ್ ದ ರೆಡ್ ಲೈಟ್ ಈಸ್ ಮೋರ್ ದೆನ್ ದಟ್ ಆಫ್ ದಿ ವೈಲೆಟ್. ಈ ಒಂದು ರೆಡ್ ಲೈಟ್ದು ವೇವ್ ಲೆಂತ್ 8000 ಆಂಗ್ಸ್ಟ್ರಾಮ್ ಇದ್ರೆ ವೈಲೆಟ್ ಲೈಟ್ದು ವೇವ್ ಲೆಂತ್ 4000 ಆಂಗ್ಸ್ಟ್ರಾಮ್ ಇದೆ. ಸೊ ಇದು ಸ್ಲಿಟ್ ಅಂದರೆ ಇವೆರಡು ಫಿಂಗರ್ಸ್ಗಳ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಕಡಿಮೆ ಇದ್ರೆ ವಿಡ್ತ್ ಆಫ್ ದ ಸ್ಲಿಟ್ ಈಸ್ ಲೆಸ್ ಬಟ್ ಡಿಫ್ರಾಕ್ಷನ್ ಈಸ್ ಮೋರ್. ಆ ಒಂದು ಗ್ಯಾಪ್ ಜಾಸ್ತಿ ಆಯ್ತಂದ್ರೆ ವಿಡ್ತ್ ಆಫ್ ದ ಸ್ಲಿಟ್ ಜಾಸ್ತಿ ಆಗುತ್ತೆ, ಆಗ ಡಿಫ್ರಾಕ್ಷನ್ ಈಸ್ ಲೆಸ್. ಹಾಗಾಗಿ ಡಿಫ್ರಾಕ್ಷನ್ ಅಂಡ್ ವಿಡ್ತ್ ಆಫ್ ದ ಸ್ಲಿಟ್ ಆರ್ ವೇರೀಸ್ ಇನ್ವರ್ಸ್ಲಿ. ಸಿಮಿಲರ್ಲಿ ವೇವ್ ಲೆಂತ್ ಆಫ್ ಲೈಟ್ ಅಂಡ್ ಆಲ್ಸೋ ದ ಡಿಫ್ರಾಕ್ಷನ್ ಆಫ್ ಲೈಟ್ ಆರ್ ವೇರೀಸ್ ಇನ್ವರ್ಸ್ಲಿ. ಅದರ ಲಾಂಗರ್ ವೇವ್ ಲೆಂತ್ ಆಫ್ ದ ಲೈಟನ್ನು ಯೂಸ್ ಮಾಡಿದರೆ ಡಿಫ್ರಾಕ್ಷನ್ ಲೆಸ್ ಇರುತ್ತೆ, ಶಾರ್ಟರ್ ವೇವ್ ಲೆಂತ್ ಆಫ್ ದ ಲೈಟನ್ನು ಯೂಸ್ ಮಾಡಿದರೆ ಡಿಫ್ರಾಕ್ಷನ್ ಈಸ್ ಮೋರ್. ಹಾಗಾಗಿ ಈ ಒಂದು ಡಿಫ್ರಾಕ್ಷನ್ ಆಫ್ ವೈಲೆಟ್ ಈಸ್ ಮೋರ್ ದೆನ್ ದಟ್ ಆಫ್ ದಿ ಡಿಫ್ರಾಕ್ಷನ್ ಆಫ್ ರೆಡ್ ಕಲರ್. ಹಾಗಾದ್ರೆ ಒಂದು ಡಿಫ್ರಾಕ್ಷನ್ಗೆ ಎಕ್ಸಾಂಪಲ್ಸ್ ಏನು? ಸೊ ನಾವು ಟಾರ್ಚನ್ನು ವಾಲಿ ಫೋಕಸ್ ಮಾಡಿದರೆ ಈ ರೀತಿ ರಿಂಗ್ಸ್ ಫಾರ್ಮ್ ಆಗ್ತವೆ. ಟಾರ್ಚನ್ನು ಆ ಒಂದು ವಾಲಿ ಫೋಕಸ್ ಮಾಡಿದರೆ ಆ ಒಂದು ವಾಲ್ ಮೇಲೆ ರಿಂಗ್ಸ್ಗಳು ಫಾರ್ಮ್ ಆಗ್ತವೆ. ಬಿಕಾಸ್ ದ ಲೈಟ್ ಈಸ್ ಬೆಂಡಿಂಗ್ ಆರ್ ಡಿಫ್ರಾಕ್ಟೆಡ್ ಅಟ್ ದಿ ಕಾರ್ನರ್ಸ್ ಆಫ್ ದ ರಿಮ್ ಆಫ್ ದಿಸ್ ಟಾರ್ಚ್.
ಆ ಒಂದು ಟಾರ್ಚ್ನ ರಿಮ್ ಹತ್ರ ಆ ಒಂದು ಲೈಟ್ ರೇಸು ಬೆಂಡ್ ಆಗಿರ್ತವೆ, ಡಿವೈಟ್ ಆಗಿರ್ತವೆ, ಅದ್ರ ರೀತಿ ರಿಂಗ್ಸ್ಗಳು ಫಾರ್ಮ್ ಆಗ್ತವೆ. ಅದೇ ರೀತಿ ಲೈಟ್ ಫ್ರಮ್ ದ ಪಿನ್ ಹೋಲ್, ಆ ಒಂದು ಪಿನ್ ಹೋಲಿಂದ ಬಂದಿರತಕ್ಕಂಥ ಲೈಟು ಈ ರೀತಿ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಪಿನ್ ಹೋಲಿಂದ ಬಂದಿರತಕ್ಕಂಥ ಲೈಟು ಈ ರೀತಿ ಪಾಸ್ ಆಗುತ್ತೆ. ಆ ಒಂದು ಪಿನ್ ಹೋಲಿಂದ ಬಂದಿರತಕ್ಕಂಥ ಲೈಟ್ನ ಪಾತಲ್ಲಿ ನಾವೊಂದು ಸ್ಮಾಲ್ ಕಾಯಿನನ್ನು ಇಟ್ಟರೆ ಆ್ಯಕ್ಚುಲಿ ಏನಾಗಬೇಕು, ಆ ಕಾಯಿನ್ದು ಶ್ಯಾಡೋ ಬರಬೇಕು. ಆದರೆ ಇನ್ಸ್ಟೆಡ್ ಆಫ್ ಶ್ಯಾಡೋ, at the center of the shadow, the bright patch or circular patch is produced at the center of the shadow. This is because light is bending at the edges of the coin. ಆ ಕಾಯಿನ್ನ ಎಡ್ಜಸ್ ಹತ್ರ ಈ ರೀತಿ ಲೈಟ್ ಬೆಂಡ್ ಆಗೋದ್ರಿಂದ, ಡಿಫ್ರಾಕ್ಷನ್ ಆಗೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಸೆಂಟರ್ ಆಫ್ ದ ಶ್ಯಾಡೋದಲ್ಲಿ, ಅದು ಶ್ಯಾಡೋದ ಸೆಂಟರ್ನಲ್ಲಿ ಸರ್ಕ್ಯುಲರ್ ಬ್ರೈಟ್ ಪ್ಯಾಚು ಪ್ರೊಡ್ಯೂಸ್ ಆಗಿರುತ್ತೆ. ದಿಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಡಿಫ್ರಾಕ್ಷನ್ ಆಫ್ ಲೈಟ್. Next to Fresnel's diffraction, next to Heisen's principle. So ಇಲ್ಲಿ S is the point source of light placed in the ether medium, and the light from the source travels in the form of waves. Luminous body, the point source, due to this disturbance, light travels in the form of waves with the velocity c. After the time t second, all the particles passes through this ether medium according to this Eisen. So this, all the particles of ether are lying on the surface xy after the time t second. S ಅಂದರೆ ಪಾಯಿಂಟ್ ಸೋರ್ಸ್ ಆಫ್ ಲೈಟ್. ಆ ಪಾಯಿಂಟ್ ಸೋರ್ಸಲ್ಲಿ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಆ ಲೈಟ್ ವೇವ್ ಥರ, ಫಸ್ಟ್ ಡಿಸ್ಟರ್ಬೆನ್ಸ್ ಇಂದ ಲೈಟ್ ವೇವ್ ಥರ ಪಾಸ್ ಆಗುತ್ತೆ. ಈ ಒಂದು ವೇವ್ಸ್ಗಳಿಗೆ ಪ್ರೈಮರಿ ವೇವ್ಸ್ ಅಂತಲೂ ಸಹಿತ ಕರಿತೀವಿ. ಆ ಒಂದು ಈಥರ್ ಮೀಡಿಯಮಲ್ಲಿ ಸಿ ಅಂತಕ್ಕಂಥ ವೆಲಾಸಿಟಿಯಿಂದ ಟ್ರಾವೆಲ್ ಆಗ್ತಾ ಇದ್ದಾವೆ. ಟಿ ಸೆಕೆಂಡ್ ಆದಮೇಲೆ ದ ಮೀಡಿಯಮ್ ಆಫ್ ಆಲ್ ದ ಪಾರ್ಟಿಕಲ್ಸ್ ಆರ್ ಲೈಯಿಂಗ್ ಆನ್ ದ ಸರ್ಫೇಸ್ ಎಕ್ಸ್ ವೈ ಅಂತಕ್ಕಂಥ ಸರ್ಫೇಸ್ ಮೇಲೆ ಎಲ್ಲ ಪಾರ್ಟಿಕಲ್ಸ್ಗಳು ನಿಂತ್ಕೊಂಡಿದ್ದಾವೆ. ಜೊತೆಗೆ ದೆ ವೈಬ್ರೇಟ್ ವಿತ್ ದ ಸೇಮ್ ಫೇಸ್. ಆಲ್ ದ ಪಾರ್ಟಿಕಲ್ಸ್ಗಳು ಸೇಮ್ ಫೇಸಿಂದ ವೈಬ್ರೇಟ್ ಆಗ್ತಾ ಇದ್ದಾವೆ. ಹಾಗಾಗಿ ದಿಸ್ ಎಕ್ಸ್ ವೈ ಇಸ್ ಕಾಲ್ಡ್ ಪ್ರೈಮರಿ ವೇವ್ ಫ್ರಂಟ್. ದ ಲೋಕಸ್ ಆಫ್ ಆಲ್ ದ ಪಾಯಿಂಟ್ಸ್ lying on the surface having the same phase is called wavefront. Locus of all the points lying on the surface having the same phase is called wavefront. ಹಾಗಾಗಿ ಪ್ರೈಮರಿ ವೇವ್ಸ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ವೇವ್ ಫ್ರಂಟ್ಗೆ ಪ್ರೈಮರಿ ವೇವ್ ಫ್ರಂಟ್ ಅಂತ ಕರಿತೀವಿ. ಅಂಡ್ ರೇಡಿಯಸ್ ಆಫ್ ದಿಸ್ ಪ್ರೈಮರಿ ವೇವ್ ಫ್ರಂಟ್ ಬಿಕಮ್ಸ್ CT ಬಿಕಾಸ್ ವೆಲಾಸಿಟಿ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಅಂಡ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ವೆಲಾಸಿಟಿ v ಇರೋ ಜಾಗದಲ್ಲಿ c ಇದೆ, ಟೈಮ್ t ಇದೆ, ಹಾಗಾಗಿ ಡಿಸ್ಟೆನ್ಸ್ d ಇರೋ ಜಾಗದಲ್ಲಿ r ಆಗುತ್ತೆ. ಸೊ CT ಬಿಕಮ್ಸ್ ದ ರೇಡಿಯಸ್ ಆಫ್ ದ ಪ್ರೈಮರಿ ವೇವ್ ಫ್ರಂಟ್. Now the Heisen's principle. The first point is all the points, locus of all the points on the primary wavefront is the source of secondary disturbance. Hence there is a secondary waves are generated from the primary wavefront. Secondary waves are generated or produced from the primary wavefront. ಈ ಎಕ್ಸ್ ವೈ ಅಂತಕ್ಕಂಥ ಪ್ರೈಮರಿ ವೇವ್ ಫ್ರಂಟ್ ಮೇಲೆ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳಿಂದ ಸೋರ್ಸ್ಗೆ ಮತ್ತೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಒಂದು ಡಿಸ್ಟರ್ಬೆನ್ಸಿಂದನೇ ಆ ಪ್ರೈಮರಿ ವೇವ್ ಫ್ರಂಟಿಂದ ಸೆಕೆಂಡರಿ ವೇವ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ವೇವ್ಸ್ ಸೆಕೆಂಡರಿ ವೇವ್ಸ್ ಆಗ್ತವೆ. ಇಲ್ಲಿರೋ ಪ್ರೈಮರಿ ವೇವ್ಸು ಆ ಪ್ರೈಮರಿ ವೇವ್ ಫ್ರಂಟಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥವು ಸೆಕೆಂಡರಿ ವೇವ್ಸ್ ಆಗ್ತವೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ದ ವೆಲಾಸಿಟಿ ಆಫ್ ದ ಸೆಕೆಂಡರಿ ವೇವ್ಸ್ is the same as the original waves or primary waves, that is c means 3 into 10⁸ meter per second in free space. And third point, envelope of all the secondary wavelets, envelope of all the secondary wavelets after the time t dash, they produce another wavefront. So this another wavefront x dash y dash or but x double dash or y double dash is called secondary wavefront. ಇಲ್ಲಿ
ಟಿ ಸೆಕೆಂಡ್ ಆದಮೇಲೆ ಎಕ್ಸ್ ವೈ ಅಂತಕ್ಕಂಥ ಪ್ರೈಮರಿ ವೇವ್ ಫ್ರಂಟ್ ಪ್ರೊಡ್ಯೂಸ್ ಆಗಿದೆ ಪ್ರೈಮರಿ ವೇವ್ಸಿಂದ. ಅದೇ ರೀತಿ ಈ ಸೆಕೆಂಡರಿ ವೇವ್ಸಿಂದ ಟಿ ಡೇಸ್ ಟೈಮ್ ಆದಮೇಲೆ ಆ ಒಂದು ಎನ್ವಲಪ್ ಆಫ್ ಆಲ್ ದ ಸೆಕೆಂಡರಿ ವೇವ್ಲೆಟ್ಸಿಂದ ಮತ್ತೊಂದು ವೇವ್ ಫ್ರಂಟ್ ಪ್ರೊಡ್ಯೂಸ್ ಆಗುತ್ತೆ, ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಥವಾ ಎಕ್ಸ್ ಡಬಲ್ ಡ್ಯಾಶ್ ವೈ ಡಬಲ್ ಡ್ಯಾಶ್ ಅಂತಕ್ಕಂಥದ್ದು. ಇಂಥ ಒಂದು ವೇವ್ ಫ್ರಂಟಿಗೆ ಸೆಕೆಂಡರಿ ವೇವ್ ಫ್ರಂಟ್ ಅಂತ ಕರಿತೀವಿ. ದಿಸ್ ಇಸ್ ಹೈಸನ್ಸ್ ಪ್ರಿನ್ಸಿಪಲ್. So this is the wavefront. The wavefront produced at the smaller distance from the point source of light. The wavefront produced at the smaller distance from the point source of light is called spherical wavefront. So this one is spherical wavefront. Andre point source inda smaller distance alli produce agtakanta wavefront ge spherical wavefront anta karitivi. Adhe riti the wavefront produced at the smaller distance from the linear source. Wavefront produced at the smaller distance from the linear source is called cylindrical wavefront. ಈ ಒಂದು ಲೀನಿಯರ್ ಸೋರ್ಸ್ ಇಂದ ಸ್ಮಾಲರ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ವೇವ್ ಫ್ರಂಟ್ ಅನ್ನ ನಾವು ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂತ ಕರಿತೀವಿ. ಅದೇ ರೀತಿ ವೇವ್ ಫ್ರಂಟ್ ಪ್ರೊಡ್ಯೂಸ್ಡ್ ಅಟ್ ದಿ ಲಾರ್ಜರ್ ಡಿಸ್ಟೆನ್ಸ್. Wavefront produced at the larger distance either from the point source or nothing but the linear source is called plane wavefront. ಈ ಒಂದು ಲೀನಿಯರ್ ಸೋರ್ಸ್ ಇಂದ ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಸಿಲಿಂಡ್ರಿಕಲ್ ವೇವ್ ಫ್ರಂಟ್, ಪಾಯಿಂಟ್ ಸೋರ್ಸ್ ಇಂದ ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗೋದು ಸ್ಪೆರಿಕಲ್ ವೇವ್ ಫ್ರಂಟ್. ಐದರ್ ಪಾಯಿಂಟ್ ಸೋರ್ಸ್ ಅಥವಾ ಲೀನಿಯರ್ ಸೋರ್ಸ್ ಇಂದ ಲಾರ್ಜರ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ವೇವ್ ಫ್ರಂಟ್ ಅನ್ನ ಪ್ಲೇನ್ ವೇವ್ ಫ್ರಂಟ್ ಅಂತ ಕರಿತೀವಿ. ಹಾಗಾಗಿ ಡೈವರ್ಜೆಂಟ್ ರೇಸ್ ಅಥವಾ ಕಾನ್ವರ್ಜೆಂಟ್ ರೇಸ್ ಅಲ್ಲಿ ಇರ್ತಕ್ಕಂಥದ್ದು ಸ್ಪೆರಿಕಲ್ ಅಥವಾ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಇರುತ್ತೆ. ಅದೇ ರೀತಿ ಪ್ಯಾರಲಲ್ ಬೀಮ್ ಅಪ್ಲೈಡ್ ಗಿವ್ಸ್ ರೈಸ್ ಟು ದ ಪ್ಲೇನ್ ವೇವ್ ಫ್ರಂಟ್. Divergent or convergent rays gives rise to the spherical or cylindrical wavefront, but parallel beam applied gives rise to the plane wavefront. ಈ ರೀತಿ 3 types of wavefront ಇದೆ. Next to differences between Fresnel's diffraction and Fraunhofer diffraction. ಈ ಒಂದು Fresnel's diffraction ಮತ್ತು ಫ್ರಾನ್ಹೋಫರ್ ಡಿಫ್ರಾಕ್ಷನ್, ಈ ರೀತಿ 2 types ಆಫ್ ಡಿಫ್ರಾಕ್ಷನ್ ಇದೆ. ಆ ಡಿಫ್ರಾಕ್ಷನ್ಸ್ಗಳ ಡಿಫ್ರೆನ್ಸಸ್ ಅನ್ನು ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ನ್ಯಾರೋ ಸ್ಲಿಟ್. ಸೊ ಈ ಒಂದು ಸೋರ್ಸ್ ಆಫ್ ಲೈಟ್ ಈಸ್ ಪ್ಲೇಸ್ಡ್ ಅಟ್ ದಿ ಫೈನೈಟ್ ಡಿಸ್ಟೆನ್ಸ್ ಫ್ರಮ್ ದ ನ್ಯಾರೋ ಸ್ಲಿಟ್. ಈ ನ್ಯಾರೋ ಸ್ಲಿಟ್ ಇಂದ ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಸೋರ್ಸ್ ಆಫ್ ಲೈಟ್ ಇದೆ. ಸೋರ್ಸ್ ಆಫ್ ಲೈಟ್ ಇಂದ ಬಂದಿರತಕ್ಕಂಥ ಲೈಟ್ ವೇವ್ಸ್ ಇನ್ಸಿಡೆಂಟ್ ಆದಾಗ ಅಲ್ಲಿ ಲೈಟ್ ಬೆಂಡ್ ಆಗುತ್ತೆ ಅಟ್ ದಿ ಎಡ್ಜಸ್ ಆಫ್ ದ ಆಬ್ಸ್ಟಕಲ್. ಬೆಂಡ್ ಆಗೋದ್ರಿಂದ ಅಲ್ಲಿ ಡಿಫ್ರಾಕ್ಷನ್ ಆಗಿ ಆ ಒಂದು ಡಿಫ್ರಾಕ್ಷನ್ ಪ್ಯಾಟರ್ನ್ ಇಸ್ ಪ್ರೊಡ್ಯೂಸ್ಡ್ ಆನ್ ದ ಸ್ಕ್ರೀನ್ ಅಟ್ ದಿ ಫೈನೈಟ್ ಡಿಸ್ಟೆನ್ಸ್. ದಿಸ್ ಇಸ್ ಕಾಲ್ಡ್ Fresnel's diffraction. ಅಂದ್ರೆ in the diffraction of light, the distance between source of light and the slit is the finite, and distance between screen and the narrow slit is the finite, is called Fresnel's diffraction. ಅಂದ್ರೆ ಸ್ಕ್ರೀನ್ ಮೇಲೆ ಡಿಫ್ರಾಕ್ಷನ್ ಪ್ಯಾಟರ್ನ್ ಪ್ರೊಡ್ಯೂಸ್ ಆಗುತ್ತೆ ಡ್ಯೂ ಟು ದಿಸ್ Fresnel's diffraction at the finite distance. ಸೊ ಇನ್ ದ ಕೇಸ್ ಆಫ್ Fresnel's diffraction ಇಲ್ಲಿನೂ ಸಹಿತ ನ್ಯಾರೋ ಸ್ಲಿಟ್ ಇದೆ. ಸೊ ದಿಸ್ ಇಸ್ ದ ನ್ಯಾರೋ ಸ್ಲಿಟ್. So ಇಲ್ಲಿ parallel beam of light is passes through the narrow slit. After diffraction at the edges of the obstacle or narrow slit, the light is bending or deviated, and the infinite parallel beam of light indicates the distance between source and the narrow slit is infinite, and the distance between screen and the narrow slit is also infinite. ಈ ರೀತಿ the distance between source of slit and the is the infinite, and distance between screen and the narrow slit is also infinite, at which a diffraction pattern is produced, is called Fraunhofer diffraction. So ಇಲ್ಲಿ ಡೈವರ್ಜೆಂಟ್ ರೇಸ್ ಇದೆ, ಇಲ್ಲಿ ಕಾನ್ವರ್ಜೆಂಟ್ ರೇಸ್ ಇದೆ. ಸೊ ದಿಸ್ ಡೈವರ್ಜೆಂಟ್ ರೇಸ್ ಕನ್ಸಿಸ್ಟ್ಸ್ ಆಫ್ ಸ್ಪೆರಿಕಲ್ ವೇವ್ ಫ್ರಂಟ್, and
ಕಾನ್ವರ್ಜೆಂಟ್ ರೇಸ್ ಕನ್ಸಿಸ್ಟ್ಸ್ ಆಫ್ ದ ಸ್ಪೆರಿಕಲ್ ವೇವ್ ಫ್ರಂಟ್. ಹಾಗಾಗಿ ಇನ್ ದ ಕೇಸ್ ಆಫ್ ರೆಸೊನೆನ್ಸ್ ಡಿಫ್ರಾಕ್ಷನ್, ಇನ್ಸಿಡೆಂಟ್ ವೇವ್ ಫ್ರಂಟ್ is spherical and divergent wave front is also spherical. So this parallel beam applied consists of plane wave front. So in this Fraunhofer diffraction, for this parallel wave front, plane wave front is incident on the slate and plane wave front is diffracted or emerges from the slate. So this second point, third point ಏನು ಅಂತಂದರೆ, ಇಲ್ಲಿ ಸ್ಪೆರಿಕಲ್ ವೇವ್ ಫ್ರಂಟ್ ಇದೆ, ಇಲ್ಲಿ ಪ್ಲೇನ್ ವೇವ್ ಫ್ರಂಟ್ ಇದೆ. ಇದು ಸೆಕೆಂಡ್ ಡಿಫರೆನ್ಸ್. ಥರ್ಡ್ ಡಿಫರೆನ್ಸು, ದಿಸ್ Fresnel's wave front is experimentally simple but theoretically complex, and this Fraunhofer diffraction experimentally complex but theoretically simple. ಇದು ಫ್ರಿಜ್ಲಸ್ ಡಿಫ್ರಾಕ್ಷನ್ನು ಈ ಒಂದು ಎಕ್ಸ್ಪೆರಿಮೆಂಟಲಿ ಸಿಂಪಲ್ ಇದೆ, ಆದರೆ ಥೆರಿಟಿಕಲಿ ಕಾಂಪ್ಲೆಕ್ಸ್ ಆಗುತ್ತೆ. ಫ್ರಾನ್ಹೋಫರ್ ಡಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟಲಿ ಕಾಂಪ್ಲೆಕ್ಸ್ ಇದ್ದರೆ ಥೆರಿಟಿಕಲಿ ಸಿಂಪಲ್. ಸೊ ಇಲ್ಲಿ ಯಾಕೆ ಸಿಂಪಲ್ ಅಂತಂದರೆ ದ ಲೆನ್ಸಸ್ ಆರ್ ನಾಟ್ ರಿಕ್ವೈರ್ಡ್. ಬಟ್ ಇಲ್ಲಿ ಪ್ಯಾರಲಲ್ ಬೀಮ್ ಆಫ್ ಲೈಟನ್ನು ಪ್ರೊವೈಡ್ ಮಾಡಬೇಕಾದ್ರೆ ದಟ್ 2 lenses ಶುಡ್ ಬಿ ಪ್ರೊವೈಡೆಡ್. ಲೆನ್ಸ್ L1 provides the divergent rays into the parallel beam of light, and lens L2 provides the parallel beam of light into the convergent light on the screen. Lens L1 ಏನು ಮಾಡುತ್ತೆ, ಡೈವರ್ಜೆಂಟ್ ರೇಸ್ ಅನ್ನ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಲೆನ್ಸ್ L2 ಏನು ಮಾಡುತ್ತಪ್ಪ ಅಂದರೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅನ್ನ ಕಾನ್ವರ್ಜೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ 2 lenses are required. 2 lenses are required in the case of Fraunhofer diffraction, but no lenses are required in the case of Fresnel's diffraction. Next, fifth point, this zone plate, that means the Fresnel's diffraction is used in the zone plate, and principle of Fraunhofer diffraction is used in the single slit, double slit, and also in the diffraction pattern. In the case of diffraction grating. ಈ ಒಂದು ಸಿಂಗಲ್ ಸ್ಲಿಟ್ಟಲ್ಲಿ, ಡಬಲ್ ಸ್ಲಿಟ್ಟಲ್ಲಿ, ಡಿಫ್ರಾಕ್ಷನ್ ಗ್ರೇಟಿಂಗಲ್ಲಿ ಫ್ರಾನ್ಹೋಫರ್ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಜೋನ್ ಪ್ಲೇಟಲ್ಲಿ ಈ ಒಂದು ಫ್ರಿಜ್ನೆಲ್ಸ್ ಡಿಫ್ರಾಕ್ಷನ್ ಪ್ರಿನ್ಸಿಪಲನ್ನು ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ಡಿಫರೆನ್ಸಸ್ ಬಿಟ್ವೀನ್ ಫ್ರಿಜ್ನೆಲ್ಸ್ ಆ್ಯಂಡ್ ಫ್ರಾನ್ಹೋಫರ್ ಡಿಫ್ರಾಕ್ಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳ ಬಗ್ಗೆ, ಫ್ರಿಜ್ನೆಲ್ಸ್ ಆ್ಯಂಡ್ ಫ್ರಾನ್ಹೋಫರ್ ಡಿಫ್ರಾಕ್ಷನ್ ಬಗ್ಗೆ ಡೀಟೇಲ್ಸ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.